ಬಜೆಟ್ನಾಗ ಬರಬೇಕಂತ ಏನೋ ಅದಿಲ್ಲ ರೂಲ್ಸು. ನಮ್ಮ ಇಲಾಖೆಯಿಂದ ದುಡ್ಡು ಕೊಟ್ಟಿರ್ತಾರೆ. ಈಗ ನಮ್ಮ ಸ್ಪೆಸಿಫಿಕ್ಕಾಗಿ ನಾವೀಗ ಫ್ಲೈಓವರ್ ಮಾಡ್ತಾಯಿದ್ದೀವಿ. ಸೊ ಅದು ಕೂಡ ಬರ್ದೇನು ನಮ್ಗೆ ಅಲಾಟ್ ಮಾಡಿದ್ದಾರೆ ಬ್ರಿಡ್ಜಿಗೆ ಅಂತ, ಅದೆಲ್ಲ ನಾವು ಮಾಡ್ತಾಯಿದ್ದೀವಿ. ಈಗ DC ಆಫೀಸು ಅದು ಬಂದಿದ್ದಾರೆ. ಸೊ ಸುಮಾರು ಕಾರ್ಯಕ್ರಮ ಅದು ಬಜೆಟ್ನಲ್ಲಿ ಬರ್ಬೋದು, ಬರದೇ ಇರ್ಬೋದು. ನಮ್ಮ ಇಲಾಖೆ ದುಡ್ಡದಲ್ಲಿ ನಾವು ಮಾಡಲಿಕ್ಕೆ ಅವಕಾಶ ಇದೆ, ಮಾಡೋ ಪ್ರಯತ್ನ ಮಾಡ್ತೀವಿ. ಇಂತಿಷ್ಟು ಬಜೆಟ್ ಅಂತ ಆ ಇಲಾಖೆಗೆ ಅಲೋಕೇಟ್ ಮಾಡಿರ್ತಾರೆ. ಅದ್ರಲ್ಲಿ ನಮಗೇನು ಸ್ಪೆಸಿಫಿಕ್ ಅದು ಮಂತ್ರಿಗಳ ವಿವೇಚನೆಗೆ ಬಿಟ್ಟಿರುವಂಥ ಮಾಡ್ತೀವಿ. ಅವ್ರಿಗೆ ಏನು ಬೇಕೋ ಅದನ್ನು ಮಾಡೇ ಮಾಡ್ತಾರೆ. ನಮ್ಮದಂತೆ ಎಲ್ಲರೂ ಸಹಕಾರ ಇದೆ. ನಾವು ಹೇಳಿದ್ದೀವಿ, ಎಲ್ಲ ಕೂಡ ಹೇಳಿದ್ದೀವಿ ಮಾಡಲಿಕ್ಕೆ. CM ಅವ್ರಿಗೆ ನಾವು ಹೇಳಿದ್ದೀವಿ. ಇನ್ನು ಮಾಡೋದು ಬಿಡೋದು ಸರ್ಕಾರ CM ಅವ್ರಿಗೆ ಬಿಟ್ಟು ಸರ್. ಗ್ರಾಮ ಪಂಚಾಯತಿ ಚುನಾವಣೆ ಬರುವಂಥ ಚುನಾವಣೆಗಳನ್ನು ಕೂಡ ಬ್ಯಾಲೆಟ್ ಪೇಪರ್ನಲ್ಲಿ ಮಾಡಬೇಕಂತ ನಿರ್ಧಾರ ಆಗಿದೆ. ಬ್ಯಾಲೆಟ್ ಪೇಪರ್ ಆಗಿರ್ಕಂತ ಮುಂಚೆನೇ ನಿರ್ಧಾರ ಆಗಿತ್ತು. ಅದನ್ನೀಗ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಇಲ್ಲ, ಮೊದಲು ಬರೋದು ಗ್ರಾಮ ಪಂಚಾಯತಿ, ಆಮ್ಯಾಗ ಇನ್ನೂ ಲೇಟಾಗಿ ಬರ್ಬೋದು ನಿಮ್ಮದು ತಾಲೂಕು. ಯಾಕಂದ್ರೆ ಕೋರ್ಟ್ನಲ್ಲಿ ಕೂಡ ಪ್ರಸ್ತಾಪ ಇದೆ. ಅದ್ರ ಬಗ್ಗೆ ನೋಡೋಕೆ ಫಸ್ಟ್ ಮಾಡೋದು ನಾವು ಗ್ರಾಮ ಪಂಚಾಯತಿ. ಸರ್, ಈಗ ನವೀನ್ ತೀರ್ಥ ಡ್ಯಾಮ್ನಿಂದ ಪ್ರತಿದಿನ ಮತ್ತೆ 43 MLD ನೀರನ್ನು ಹುಬ್ಬಳ್ಳಿ ಧಾರವಾಡಕ್ಕೆ ಬಿಡಬೇಕಂತೇಳಿ ಒಂದು ಯೋಜನೆ ರೂಪಿಸಲಾಗಿದೆ. ಇದೆಲ್ಲ ಒಂದು ಕಡೆ ಮತ್ತೆ ನಮ್ಮ ಜಿಲ್ಲೆ ಜನರಿಗೆ ಸಮಸ್ಯೆ ಆಗುತ್ತೆ ಅಂತ. ಕುಡಿಯಲಿ ನೀರು ಯಾರೂ ತಡಲಿಕ್ಕಾಗೋಲ್ಲ. ಪ್ರಿಯಾರಿಟಿ ಫಸ್ಟ್ ಕುಡಿಯೋದು. ಸೊ ಹೀಗಾಗಿ ಎಲ್ಲೇ ಕೂಡ ಕುಡಿಯೋ ನೀರಿಗೆ ಬಂದರೆ ಅದು ಸರ್ಕಾರ ಆಗಲಿ ಯಾರು ಕೂಡ ಅದು ಸ್ಟಾಪ್ ಮಾಡಲಿಕ್ಕಾಗೋಲ್ಲ. ಫಸ್ಟ್ ಪ್ರಿಯಾರಿಟಿ ಕುಡಿಯಲಿ ನೀರು. ಸರ್, ಮತ್ತೆ ಮಹಾರಾಷ್ಟ್ರದಿಂದ ಕೈ ಒಡ್ಡುವಂಥ ಪರಿಸ್ಥಿತಿ ಬರುತ್ತೆ ಅಂತ. ಯಾಕಂದರೆ ಇಬ್ಬರಿಗೆ ಗೇಟ್ ಕಿತ್ತೋಗಿದ್ರಿಂದ ಸಾಕಷ್ಟು TMC ನೀರು ಹರಿದೋಗಿದೆ. ಅಲ್ಲ, ಭಾಳೇನು ಅಷ್ಟು ಡ್ಯಾಮೇಜ್ ಕಡಿಮೆ ಆಗಿಲ್ಲ. ಇಮಿಡಿಯೇಟ್ ಕಂಟ್ರೋಲ್ ಮಾಡಿದ್ದಾರೆ. ನೀರು ಇದೆ, ಅಲ್ಲಿ ನೀರು ಇದೆ, ಪೂರ್ತಿ ಹೋಗ್ಲಿಕ್ಕೇನು ಇಲ್ಲ. ಅದನ್ನ ಇಮಿಡಿಯೇಟ್ ರಿಪೇರಿ ಮಾಡಿದ್ದಾರೆ. ನೀರು ಉಳಿದಿದೆ, ಅಷ್ಟು ಪೂರ್ತಿ ಖಾಲಿ ಆಗಲಿಕ್ಕೆ ಬಿಟ್ಟಿಲ್ಲ. ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ಅಥಣಿಯಲ್ಲಿ ರಮೇಶ್ ಜಾರಕಿಹೊಳಿ ಪ್ರತಿಕ್ರಿಯೆ ಬಿಡ್ತಾರೆ. ಅಂದರೆ ಮಹಾರಾಷ್ಟ್ರದ ಸರ್ಕಾರ ನೀರು ಬಿಡುವಂಥ ಮನವಿ ಮಾಡೋ ಪ್ರಯತ್ನ ಮಾಡಿದರೆ ನಮ್ಮ ರಾಜ್ಯದ ಅಂದರೆ ಆಡಳಿತದ ನಾಯಕರ ನಿಯೋಗ ಹೋದರೂ ಕೂಡ ನಾವು ಅದು ಬೆಂಬಲ. ನಾವು ಯಾವಾಗಲೂ ಲೆಟ್ರ್ ಬರ್ತೀವಿ. ಇನ್ನೂವರೆಗೆ ಯಾವಾಗ ಒಂದು ಸಲನೂ ಅವರು ಬಿಟ್ಟಿಲ್ಲ. ನಾವು ಸಾಕಷ್ಟು ಸರಿ ಮನವಿ ಮಾಡ್ತೀವಿ. ಸೊ ಬಿಟ್ಟರೆ ಒಳ್ಳೇದಾಗ್ತದೆ ನಮಗೆ. ಅಟ್ಲೀಸ್ಟ್ ರೈತರಿಗೆ ಕುಡಿಯೋ ನೀರಿಗೆ ಒಳ್ಳೇದಾಗ್ತದೆ. ಅದು ಪ್ರಯತ್ನ ಮಾಡೋಣ, ಎಲ್ಲರೂ ಕುಡಿಯೋಕೆ ಎಲ್ಲ ಪಕ್ಷದವರು ಪ್ರಯತ್ನ ಮಾಡೋಣ. ಯಾಕಂದ್ರೆ ಅದರಲ್ಲಿ ಏನು ರಾಜಕೀಯ ಮಾಡುವಂಥ ಅವಶ್ಯಕತೆ ಇಲ್ಲ. ನೀರು ಬರಬೇಕಷ್ಟೇ ನಮ್ಮ ಜಿಲ್ಲೆಗೆ ಪ್ರಯತ್ನ ಮಾಡೋಣ. ಸರ್, ಮತ್ತೆ ಈಗ ಮೇಯರ್ ಚುನಾವಣೆ ಬರುತ್ತೆ, ಈ ಅವಧಿ ಮುಗಿಯುತ್ತೆ. ಇವಾಗ ಏನಾದರೂ ಕಾಂಗ್ರೆಸ್ ಬರೀ ಆಗುತ್ತಾ ಅಂತ? ಇಲ್ಲ, ನಾವು ಯಾವುದೂ ಇಲ್ಲ. ಅವ್ರದ್ದೇ ಮೆಜಾರಿಟಿ ಇದೆ, ಅವ್ರದ್ದು ಮಾಡಲಿ. ಯಾಕೆ ಅಲ್ಲಿ ಹೋಗಿ ಅದ್ರಾಗೇನು ಅವಶ್ಯಕತೆ ಇದೆ? ಈಗ ನಡೀತಾ ಇದೆ, ಆರಾಮಿದೆ, ಎಲ್ಲರೂ ಆರಾಮಿದ್ದಾರೆ. ಮೆಂಬರ್ಗಳು ಅವರೇ ಮಾಡ್ಕೊಳ್ಳಿ, ಅವರೇ ಮಾಡಿ. ಯಾರು ಮಾಡೋದು ಮಾಡಲಿ. ಇನ್ನೂ 2 ಅವಧಿಗೆ ಮಾಡಲಿ, ಅವರು ಮಾಡಲಿ. ಅವ್ರ ಮೆಜಾರಿಟಿ ಇದೆ, ನಾವಲ್ಲಿ ಹೋಗೋದು ಅವಶ್ಯಕತೆ ಬರೋಂಗಿಲ್ಲ. ಸರ್, ಸಿಟಿ ಓರಿಯೆಂಟೆಡ್ ಲಾಸ್ಟ್ ಟೈಮು ನಾವು ಕೇಳಿದ್ವಿ. ಯಾವುದ್ರೆ ನಮ್ದು ಅಶೋಕ ಸರ್ಕಲ್ ಕೋಟೆ ಎದುರುಗಡೆಗೆ ಅಲ್ಲಿ ಇನ್ನೂವರೆಗೂ ಎಷ್ಟೋ ದಶಕ ಆಯಿತು ಅಶೋಕ ಸರ್ಕಲ್ ಅಂತ ಘೋಷಣೆ ಮಾಡಿ. ಅಶೋಕ ಚಕ್ರವರ್ತಿ ಒಂದು ಸ್ಟ್ಯಾಚ್ಯೂ ಆಗಿಲ್ಲ. ಮೇನ್ ಇಂಪಾರ್ಟೆಂಟ್, ಸಿಟಿ ಒಳಗೆ ಯಾರೇ ಎಂಟ್ರಿ ಆದ ತಕ್ಷಣ ಒಂದು ಬ್ಯೂಟಿಫುಲ್ ಆದ ಸ್ಟ್ಯಾಚ್ಯೂ ಅಲ್ಲಿ ಇರಬೇಕಾಗಿತ್ತು. ಸ್ತಂಭ ಇದೆ ಅಲ್ಲ, ಈಗ ಅದು ಅಲ್ಲಿ ನೀವೇ ನೋಡ್ತೀವಿ, ಜನದಟ್ಟಣೆ ಒಂದೇ ಮಾಡಬೇಕಾದ್ರೆ 2 ಮಾಡಲಿಕ್ಕೆ. ಅದನ್ನ ನೀವು ಅಲ್ಲಿ ಸ್ಟ್ಯಾಚ್ಯೂ ಮಾಡಿ ದೊಡ್ಡದು ಮಾಡಕ್ ಹೋದ್ರೆ ಅದು ಜನದಟ್ಟಣೆ ಆಗುತ್ತೆ, ಟ್ರಾಫಿಕ್ ಇದೆ. ಕಂಬ ದಟ್ ಈಸ್ ಅಶೋಕ ಸ್ತಂಭ ಅಲ್ವಾ? ಮೂರ್ ಸಿಂಹ ಇದ್ರೆ ಅದು ಸ್ತಂಭ ಇದ್ರೆ ಅದು ಅಶೋಕ. ಅದನ್ನ ಬೇಕಾದ್ರೆ ಲಾಸ್ಟ್ ರಿನೋವೇಷನ್ ಮಾಡೋಣ. ಸರ್, ಎರಡನೇದು ಇನ್ನೊಂದು ಕೃಷ್ಣದೇವರಾಯ ಸರ್ಕಲ್ ಅಂತೇಳಿ ಅಲ್ಲಿ ಕೊಲ್ಲಾಪುರ ಸರ್ಕಲ್ ಅನೌನ್ಸ್ ಮಾಡಿ ದಶಕ ಆಯ್ತು. ಸ್ಟಿಲ್ ಜನ ಅದನ್ನ ಕೊಲ್ಲಾಪುರ ಸರ್ಕಲ್ ಅನ್ನೋ ಭಾಷೆಯಿಂದಾನೇ ಕರೀತಾರೆ. ಕೃಷ್ಣದೇವರಾಯ ಸ್ಟ್ಯಾಚ್ಯೂ ಆಗ್ಬೇಕು ಅನ್ನೋದು ಬಹಳ ದಿನದ ಆಗ್ರಹ ಸರ್. ಕಾರ್ಪೊರೇಷನ್ ಹೇಳಬೇಕು ಅಂತ ಹೇಳಿದ್ವಿ, ಬಟ್ ಸಾಹೇಬ್ರು ಹೇಳಬೇಕು ಅಂತ ಕಾರ್ಪೊರೇಷನ್ದಲ್ಲಿ ಅಂತಾರೆ. ಅಲ್ಲ, ನಾವು ಭಾಳಷ್ಟು ಕಡೆ ಅನೌನ್ಸ್ ಆಗಿದೆ, ಎಲ್ಲ ಆಗಿದೆ, ಆದರೆ ಅದು ಮಾಡಲಿಕ್ಕೆ ಆಗಿಲ್ಲ. ಕಾರಣ ಅಂದರೆ ಜಾಗದ ಸಮಸ್ಯೆ. ಜಾಗ ಸಿಗ್ತಾ ಇಲ್ಲ ಸರಿಯಾದ. ವೈಡ್ ಆಗಿದೆ ಸರ್, ಆಕ್ಚುಲಿ ಸರ್ಕಲ್ ಅದು ಚೆನ್ನಮ್ಮ ಸರ್ಕಲ್ಗಿಂತ ವೈಡ್ ಆಗಿದೆ ಮೇಡಮ್. ನಾವು ಚೆನ್ನಮ್ಮನ ಮೂರ್ತಿನ ನಾವು ದೊಡ್ಡದು ಮಾಡಬೇಕು ಅಂತೇಳಿ ಈ ಸತಿ ನಾವು ಪ್ರಸ್ತಾವನೆ ಕೊಟ್ಟಿದ್ದೇವೆ. ಯಾಕಂದರೆ ಕಿತ್ತೂರು ಚೆನ್ನಮ್ಮ ಸರ್ಕಲ್ ಅಂಥೇಳಿ ನಾನು, ಜಿಲ್ಲಾ ಮಂತ್ರಿಗಳು ಮತ್ತು ಕೆಲವು MLAಗಳೆಲ್ಲರೂ ಹೋಗಿ ಅದನ್ನು ವಿಚಾರ ಮಾಡ್ತಾ ಇದ್ದೇವೆ ನಾವು. ಯಾಕಂತಂದ್ರೆ ಟ್ರಾಫಿಕ್ ಇದಿರೋದ್ರಿಂದ ಖಾಸಗಿ ಕಂಪನಿಯವರಿಗೆ ಕೊಟ್ಟಿದ್ದಾರೆ, ಅದನ್ನು ಕ್ಯೂ ಮಾಡ್ಕೊಂಡು ಕೂತಿದ್ದಾರೆ ಅಡ್ವರ್ಟೈಸ್ಮೆಂಟ್. ಅದನ್ನು ರಿಮೂವ್ ಮಾಡಿ ಸ್ಟ್ಯಾಚ್ಯೂ ಮಾಡಿದ್ರೆ ಮುಗಿದು ಅಷ್ಟೇ.